ತಮಿಳುನಾಡು ಅಸೆಂಬ್ಲಿ ನೆನ್ನೆನೂ ಒಂದು ಸುದ್ದಿ ಇತ್ತು, ಇವತ್ತು ಒಂದು ಸುದ್ದಿ ಇದೆ. ಅಲ್ಲಿನ ಎಲ್ಲ ಶಾಸಕರುಗಳಿಗೆ ಒಂದು ಕಾರು, ತಿಂಗಳಿಗೆ 1 ಲಕ್ಷ ಎಕ್ಸ್ಟ್ರಾ ಖರ್ಚಿಗೆ ದುಡ್ಡು ಅಂತ ತಮಿಳುನಾಡು ಮುಖ್ಯಮಂತ್ರಿ ಘೋಷಣೆ ಮಾಡಿದಾಗ ಒಬ್ಬ ಶಾಸಕಿ ಸಂತೋಷದಿಂದ ಹಾಡು ಹಾಡಿ ಅಭಿನಂದಿಸಿದರು. ನೆನ್ನೆ ನೋಡಿದ್ವಿ ನಾವು, MGR ಅವರ ಹಾಡು ಹಾಡಿ ಅಭಿನಂದಿಸಿದರು. ಇವತ್ತು ಶರತ್ ಕುಮಾರ್ ಅಂತ ತಮಿಳುನಾಡಿನಲ್ಲಿ ಮಿನಿಸ್ಟ್ರ್ ಅವರು ವಿಜಯ್ ಅವರ ಹವಾ ಹೆಂಗಿದೆ ಅಂತ ಹೇಳ್ತಾ, ಮುಂದಿನ ಪ್ರಧಾನಿ ವಿಜಯ್ ಆಗಬೇಕು ದೇಶಕ್ಕೆ. ಈ ದೇಶದ ಪ್ರಧಾನಮಂತ್ರಿಗಳು ಅಂದರೆ ಬರೀ ಉತ್ತರ ಪ್ರದೇಶ ಗುಜರಾತ್ನಿಂದನೇ ಆಗಬೇಕಾ, ದಕ್ಷಿಣದ ರಾಜ್ಯದಿಂದ ಆಗಬೇಕು, ವಿಜಯ್ ಆಗಬೇಕು ಅಂದರು. ಪೇಚ್ ಹೆಂಗಿದೆ ನೋಡಿ. ಅಲ್ಲಿ ಕಾಂಗ್ರೆಸ್ಸಿನ 5 ಜನ MLAಗಳಿದ್ದಾರೆ. ಅವರು ಸರ್ಕಾರದ ಭಾಗ ಆಗಿದ್ದಾರೆ, ಮೈತ್ರಿಕೂಟದಲ್ಲಿದ್ದಾರೆ. ವಿಜಯ್ ಪ್ರಧಾನಿ ಆಗಬೇಕು ಅಂತ ತಮ್ಮ ಮಿತ್ರ ಪಕ್ಷದ ಸದಸ್ಯರೊಬ್ಬರು, ಅದರಲ್ಲೂ ಮಂತ್ರಿಯೊಬ್ಬರು ಹೇಳ್ತಾ ಇದ್ರೆ ಅವರೇನು ಮೇಜ್ ಕೊಟ್ಬೇಕಾ ಕಾಂಗ್ರೆಸ್ನವರು? ಅವರಲ್ಲಿ ಸಹಜವಾಗಿ ಪ್ರಶ್ನೆ ಬರುತ್ತೆ, ನೀವು ಪ್ರಧಾನಿ ಆಗೋದಾದ್ರೆ ರಾಹುಲ್ ಗಾಂಧಿ ಏನಾಗಬೇಕು ಅಂತ. ಕಾರ್ತಿ ಚಿದಂಬರಂ ಕೇಳ್ತಾರೆ, ಕನಸು ಕಾಣೋದಕ್ಕೇನು ಕಾನೂನು ಇರುತ್ತೇನ್ರಿ ಅಂತ. ಕಾಣಲಿ ಬಿಡಿ, ಯಾರು ಕಾಣಬಹುದು. DMKಯ ಪ್ರತಿಕ್ರಿಯೆ ಬೇರೆ ಇದೆ. ಅವರು ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಎಲ್ಲಿ ಹೋಗ್ಬೇಕು ಅಂತ. ಕನ್ನಿಮೊಳಿ ಅವರ ಪ್ರಶ್ನೆ. ಶರத் குமார் அவர் மாத்தாடிது கேளுங்க. மிக சாதாரணமாக இருந்தவன் நான். மிக சாதாரணமாக இருந்த எனக்கு அங்கீகாரம் கொடுத்து மக்கள் பணியே மகேசன் பணி என்று சொல்லி தந்து இயக்கத்தில் உறுப்பினராக்கி தாம்பரம் சட்டமன்ற தேர்தலில் போட்டியிட வாய்ப்பு தந்து சட்டப்பேரவை உறுப்பினராக்கி அதன் தொடர்ச்சியாக உங்கள் அரியாசனத்திற்கு பின்பு எனக்கும் என்னை போன்றவர்களுக்கும் சரியாசனம் தந்து அமைச்சராக்கி அழகு பார்த்த எங்கள் தலைவா, தங்களுக்கும் தன் ஆயிலையும் என்னுடைய குடும்பத்தின் ஆயிலையும் சேர்த்து பணிந்து தருகிறேன். மாண்புமிகு பேரவைத் தலைவர் அவர்களே, எங்கள் இதயத்திலும் இல்லத்திலும் கோட்டையிலும் சிஎம்மாகவும் இருக்கும் எங்கள் தலைவா, ನಾಳೆಯ ಭಾರತத்தின் PM ನೀங்கள்தான். DMK ಸಂಸದೆ ಕನಿಮೊಳಿ ಅವರ ಹೇಳಿಕೆ ಇದಾಗಬೇಕಾಗಿತ್ತು ಕಾಂಗ್ರೆಸ್ಸಿಗೆ ಅಂದ್ರು ಅವರು. ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುವುದಕ್ಕಿಂತ ಮೊದಲೇ ನಾವು ಘೋಷಣೆ ಮಾಡಿದ್ವಿ. ಅಂದರೆ ಯಾವಾಗಿದು? ಅವರವರು ಚೆನ್ನಾಗಿದ್ದಾಗ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ರಿಸಲ್ಟ್ ನಂತರ DMKಯ ಜೊತೆಗಿನ ಮೈತ್ರಿಯಲ್ಲಿದ್ದ ಕಾಂಗ್ರೆಸ್ಸು ಹೇಳದೆ ಕೇಳದೆ TVKಗೆ ಹೋಗಿ ಬೆಂಬಲ ಕೊಟ್ಟು ಇವರ ಮೈತ್ರಿಯಿಂದನೇ ಏನು ಹೊರಗಡೆ ಹೋಯ್ತಲ್ಲ, INDIಯ ಮೈತ್ರಿಯಿಂದ. ಅದಕ್ಕಿಂತ ಮೊದಲೇ ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿ INDIಯ ಮೈತ್ರಿಕೂಟದ್ದು ಅಂತ ನಾವು ಘೋಷಣೆ ಮಾಡಿದ್ವಿ. ಈಗ TVK ಅವರು ವಿಜಯ್ ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅಂತ ಕನ್ನಿಮೊಳಿ ಕೇಳ್ತಾ ಇದ್ದಾರೆ. ಹೇಳಿಕೆಗಳ ಜಗಳ ಅಷ್ಟೇ. ಅದು ರಾಜಕಾರಣದಲ್ಲಿ ಏನನ್ನೂ ರೈಟ್ ಆಫ್ ಮಾಡೋದಕ್ಕಾಗೋದಿಲ್ಲ. ಕೆಲವರು ಅಂತಾರಲ್ಲ, ವಿಜಯ್ ಪ್ರಧಾನಿಯ ತಿರುಕುನ ಕನಸು, ಹಾಗೆಲ್ಲ ಮಾತಾಡಬಾರ್ದು ರಾಜಕಾರಣದಲ್ಲಿ. ತಮಿಳುನಾಡಿಗೆ ಕೊನೆಯ ಹಂತದ ಮತದಾನ ಮುಗಿಯುವ ತನಕ TVK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ, ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಹೇಳಿದ್ರ? ಆ ಟುಡೇಸ್ ಚಾಣಕ್ಯ ಅದು ಎಕ್ಸಿಟ್ ಪೋಲ್ ಬಂದ ನಂತರ ಚರ್ಚೆ ಶುರುವಾಗಿದ್ದು. ನಿಜವಾಗ್ಲೂ ಗೆದ್ದು ಬಿಡ್ತಾರಾ ಅಂತ. ಅಲ್ಲಿ ತನಕ ಏನಂತಿದ್ರು, ವಿಜಯ್ದು ಬರೀ ಜನ ಸೇರ್ತಾರಷ್ಟೇ, ಓಟ್ ಹಾಕ್ತಾರ ಅವರು. ಅವರಿಗೆ ಬ್ಲಾಕ್ ಲೆವೆಲ್ನಲ್ಲಿ ಸಂಘಟನೆನೇ ಇಲ್ಲ. ಓಟ್ ಹಾಕಬೇಕು ಅಂತ ಮನಸ್ಸಿರೋ ಜನ ಇದ್ದಾರೆ, ಬಟ್ ಕರ್ಕೊಂಬಂದು ಓಟ್ ಹಾಕ್ಸೋದಕ್ಕೆ ಪಕ್ಷದಲ್ಲಿ ಸಂಘಟನೆಯಲ್ಲಿ ಎಲ್ಲ ಮಾತಾಡ್ತಿದ್ರು. ಆಗಲಿಲ್ವಾ ಕೊನೆಗೆ ಮ್ಯಾಜಿಕ್ಕು? ಹಾಗೇ ಬಿಟ್ಟರು ಮುಖ್ಯಮಂತ್ರಿ. ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗೇ ಬಿಟ್ಟರು. ಅದಕ್ಕೆ ಯಾರು ಏನಾಗಬೇಕು ಅಂತ ಹೇಳಿಕೆ ಕೊಟ್ಟರೂ ವ್ಯಂಗ್ಯ ಆಡಬಾರದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.